ಅಯ್ಯೋ 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 ಮಗಳೇ, ಇದೇನ್ ಮನೆನಾ ಇಲ್ಲ ಅರಮನೆನಾ? ಏನಮ್ಮಿ ಹಿಂಗೋಯ್ತ ಈ ಪಾಟಿ ದೊಡ್ಡದು? ಯವಿ ಯವಿ ಯಾ ಪಾಟಿ ದೊಡ್ಡದಾಗೈತಲ್ಲಮ್ಮಿ. ಹೊಳಿ ಅಂದ್ರೆ ಇದೇನು ಹೊಳಿ ಅಂದ್ರೆ ಮನೆ ಈ ದೊಡ್ಡದಾಗೈತಲ್ಲ ಅಳಿ ಅಂದ್ರೆ. ಅಯ್ಯೋ ದೇವ್ರೇ, ನಂಗೆ ನಂಬಕೇನೇ ಆಯ್ತಿಲ್ವಲ್ಲ. ಅಣ್ಣ, ಇದೇನಣ್ಣ ಇದು ಇಷ್ಟು ದೊಡ್ಡ ಮನೆ ಆಗಿದಿರಲ್ಲ? ಹಣ ಕೊಂಡ್ಕೊಬಿಟ್ರ ಮನೆ ಆಗ್ಲೇ ನೀನಿಯಾ? ಇದೇ ಮನೆಯ ಕೊಂಡ್ಕೊಳ್ಳೋಣ ಅಂತ ಇದೀನಿ ಕಣತ್ತೆ. ಮನೆ ಚೆನ್ನಾಯ್ತಲ್ವತ್ತೆ? ಹೆಂಗೈತತೆ ಮನೆ? ಈ ಮನೆ ಇರ್ಲಾ ಇಲ್ಲ ಅಂದ್ರೆ ನಿಮ್ಗೆ ಚಿಕ್ಕದಾಯ್ತು ಅಂತಂದ್ರೆ ಬೇರೆ ಮನೆ ಯಾವ್ದನ್ನ ಕೊಂಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಈ ಮನೆ ಯಾರನ್ನ ಚಿಕ್ಕ ಅಂದ್ಬಿಟ್ರೆ ಅವ್ರ ಬಾಯಿ ಮಣ್ಣಾಕ್ಬೇಕಷ್ಟೇನ್ಯ. ಈ ಮನೆ ಅದನ್ನ ಚಿಕ್ಕ ಅಂತ ಅನ್ನಿಸದಳಿ ಅಂದ್ರೆ, ಈ ದೊಡ್ಡ ಮನೆ ಅದು ಹೆಂಗ್ ಚಿಕ್ಕ ಅಂತ ಅನ್ನಿಸದಳಿ ಅಂದ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ಮಗಳೇನು ಫೋಟೋದಾಗ ತೋರಿಸಿದ್ದಲ್ಲ ಅದಕ್ಕಿನ್ನೂ ದೊಡ್ಡದಾಗೇನಿ ಐತೆ ಮನೆ. ಅಯ್ಯೋ ಅಯ್ಯೋ, ಈಸ್ ಬೇಗ ಇಷ್ಟು ದೊಡ್ಡದಾಗ ನೀವು ಹಿಂಗೆಲ್ಲನೂ ಮನೆ ಕಟ್ಟಿದ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇನಿ ಇರಲಿಲ್ಲ. ಸೂಪರ್ ಆಗೈತೆ ಮನೆ ಮಾತ್ರನೂ ಹೇಳಿ ಅಂದ್ರೆ ಸೂಪರ್ ಆಗೈತೆ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೆಯಾಗ ನಾವಿತ್ತೀವಿ ಅಂದ್ರೆ ನಂಗೆ ನಂಬಕೇನೇ ಆಯ್ತಿಲ್ಲ. ಊರಾಗ ಮನೆ ಮಾರ್ಬೇಕಾದ್ರೆ ಒಳಗೆ ಬೇಜಾರಾಯ್ತಿತ್ತು. ಯಾರಪ್ಪ ಮಾರ್ತಾರೆ ಬೇಜಾರಾಯ್ತದೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಪಾಟಿ ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ನಂಗೆ ಕನ್ಸಾಗ ಹೊಂದ್ಕೊಂಡಿರಲ್ಲ. ಮಾರಿದಕ್ಕೂ ಒಳ್ಳೇದಾಯ್ತು ಒಳಿ ಅಂದ್ರೆ ನನಗಂತೂ ಆಶ್ಚರ್ಯನೇ ಆಯ್ತೈತೆ. ಮತ್ತೆ ಈ ಮನೆನ ಸ್ವಲ್ಪ ದಿನದಲ್ಲಿ ಇನ್ನು ಸ್ವಲ್ಪ ನಂದು ಅಮೌಂಟ್ ಬರಬೇಕು, ಅಡ್ಜಸ್ಟ್ ಮಾಡ್ಬಿಟ್ಟು ನಾನು ತಗೋತೀನಿ. ತಗೋಬಿಟ್ಟು ಆಮೇಲೆ ನೋಡೋಣ. ಈ ಮನೆಗೆ ಇರೋ ನಾವೇನೇನೆ ಕೆಳಗಡೆ ಒಂದು ಫ್ಲೋರ್ ಎಲ್ಲ ಬಾಡಿಗೆ ಕೊಟ್ಬಿಡೋಣ. ಬಾಡಿಗೆ ದುಡ್ಡು ಬರ್ತಾ ಇರ್ತೈತೆ, ನಾವು ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಅತ್ತೆ. ಲೋ, ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಕಣ? ದೇವ್ರನೇ ಕೇಳಲ್ಲ ಹೆಂಗ್ ಸಾಧ್ಯ ಆಯ್ತು ಅಂತ ಇದು. ಅಲ್ಲ, ಹೆಂಗ್ಳು ಇಷ್ಟು ದೊಡ್ಡ ಮನೆ, ಅದು ಬೆಂಗಳೂರಾಗಂತೆ ಕೋಟಿ ಬೆಲೆ ಬರ್ತದೆ ಇದು. ₹1,00,00,000 ಮೇಲೆ ಹೆಂಗ್ಲ ತಗೊಬಿಟ್ಟು ಬಂದೆ. ನನಗೂ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ದಲ್ಲ, ನನಗೂ ಕೆಲಸ ಕೊಡ್ಸ. ನಾನು ಈ ಕೆಲಸ ಇದು ಮಾಡ್ಕೊಂಡು ನಾನು ಮಾಡಬೇಕು. ನಮ್ಮ ಅಮ್ಮನೂ ಬೋಲ ಆಸೆ ಪಡ್ತದೆ ಸಂದಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು. ನಾನು ಸಂದಕ್ಕಿರ್ಬೇಕು ಕಣ. ಇಷ್ಟು ದೊಡ್ಡ ಮನೆ ಏನು ಬೇಡ, ಸುಮಾರಾಗಿರೋ ಮನೆ ಆದ್ರೂ ಸಾಕು. ನಮ್ಮಮ್ಮ ದಿನಾ ಫೋನ್ ಹಾಕಿ ತಲೆ ತಿಂತಾ ಇರ್ತದೆ. ಆಯ್ತು, ನಿನ್ನೂ ನನ್ನ ಜೊತೆ ಸೇರ್ಸ್ಕೊತೀನಿ ಅಂತ ಹೇಳಿದಿನಲ್ಲ. ನಾನು ಯಾವತ್ತನ ಸೇರ್ಸಲ್ಲ ಅಂತ ಹೇಳಿದಿನ? ನೀನು ನಮ್ಮ ಜೊತೆನೇ ನೀ ಸೇರ್ಕೊಳ್ಳಿ, ಒಂದು ಸುಮ್ಮನಿರು. ಇಬ್ರು ಸೇರ್ಕೊಂಡೇನೇ ಮಾಡೋದು. ನಾವು ಇಬ್ಬರಿದ್ದೀವಿ ಆಗ್ಲೇ. ನಾನು ನನ್ನ ಪಾರ್ಟ್ನರ್ ಅವನೇ. ಅದ್ರ ಜೊತೆಗೆ ಇನ್ನೊಬ್ರು ಬೇಕಿತ್ತು ನಮಗೆ. ಕಡಿಮೆ ಜನ ಇದ್ರೆ ಚೆನ್ನಾಗಿರಲ್ಲ, ಇನ್ನೊಬ್ರು ಬೇಕಿತ್ತು. ಒಂದು ದೊಡ್ಡ ಬಿಸ್ನೆಸ್ ಕೈ ಹಾಕ್ತಾ ಇದೀವಿ. ಅದಕ್ಕೆ ಆ ಬಿಸ್ನೆಸ್ಗೆ ನೀನು ಬೇಕಿತ್ತು. ಅದಕ್ಕೆ ನಿನ್ನೂ ಕರ್ಕೊಬಿಟ್ಟು ಬಂದಿದ್ದು. ಹೆಂಗೋ ನಂಬಿಕಸ್ತ ಪಾಪ, ನೀನು ಸ್ಯಾನೆ ಕಷ್ಟದಾಗಿದ್ಯಾ. ನಿನ್ನ ಕಷ್ಟ ನೋಡಕ್ಕೆ ನನ್ನ ಕೈಲೂ ಆಯ್ತಿಲ್ಲ. ನಿನ್ನ ಕಷ್ಟ 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 ಪಾಪ. ಅದಕ್ಕೆ ನಿನ್ನೂ ಜೊತೆಗೆ ಸೇರಿಸ್ಕೊಳ್ಳಿ ಅಂತ ನೀನು ಕರ್ಕೊಂಬಿಟ್ಟು ಬಂದಿರೋದು. ನೀನೇನು ಯೋಚನೆ ಮಾಡ್ಬೇಡ ಮಗ, ನೀನು ಟಾಪಾಗೆ ನೀವು ಹೋಯ್ತೀಯ. ನೀನು ನನ್ನಂಗೇನಿಯಾ ದೊಡ್ಡ ಇದೇ ಥರ ಮನೆ ತಗತ್ತೀಯ, ನಮ್ಗಿನ್ನ ಸಂದಕ್ಕಿರ್ತೀಯ. ನನಗೇನಪ್ಪ, ಸಂದಕ್ಕಿರ್ಬೇಕು ಅಷ್ಟೇನಿಯ. ನೀನು ನಿಮ್ಮ ಅಮ್ಮನೂ ಬೆಂಗಳೂರಿಗೆ ಬಂದ್ಬಿಡಿವ್ರಂತೆ. ನಿಮ್ಮ ಅಮ್ಮಂಗೊಂದು ಮನೆ ತಗೊಬಿಟ್ಟು ನಿಮ್ಮ ಅಮ್ಮನ್ನು ಬೆಂಗಳೂರಾಗೆ ಇರ್ತೀವಂತೆ. ಏನಂತೀಯ? ಹಣಾಶ್ ಮಾಡ್ಬಿಟ್ಟು ಉಪಕಾರ ಮಾಡ್ಬಿಟ್ಟು ನನಗೆ ಪುಣ್ಯ ಕಟ್ಕೊಳ್ಳೋಣ, ಪುಣ್ಯ ಕಟ್ಕ. ದೇವ್ರನ್ನೇ ನಾನು ಭಾಳ ಖುಷಿ ಪಡ್ತೀನಿ. ಅಲ್ಲಿ ನನ್ನ ಎಂಡ್ರು ನಮ್ಮ ಅಪ್ಪ ಎಲ್ಲರೂ ನನ್ನ ಥೂ ಅಂತ ಹೇಳ್ಬಿಟ್ಟು ಕ್ಯಾಕು ಸುಗಿತಾವ್ರೆ ಕಣಣ್ಣ. ನನ್ನ ಕಂಡ್ರೆ ಒಬ್ರಿಗೂ ಹಾಕಿಲ್ಲ ಕಣಣ್ಣ. ಅಯ್ಯೋ ನಾಲಾಯಕ್ ನನ್ನ ಮಗ, ಬೇವರ್ಸಿ ನನ್ನ ಮಗ, ಅಂತ ನನ್ನ ಮಗ, ಇಂಥ ನನ್ನ ಮಗ ಅಂತ ಹೇಳ್ಬಿಟ್ಟು ಈ ಸುದ್ದ ಹೇಳ್ತಾರೆ. ಏನು ಮಾಡನಿ, ನಮ್ಗಂತೂ ಅವ್ರ ಮಾತುಗಳಿಗೆ ಸಹಿಸಕ್ಕೆ ಆಗಕ್ಕಿಲ್ಲ ನನಗಂತೂ. ಏನಪ್ಪ ಇದು ಹಿಂಗೆ ನಮ್ಮ ಅಪ್ಪ ಬೈತದಲ್ಲ, ನಮ್ಮ ಅಮ್ಮ ಬೈತದಲ್ಲ ಅಂತ ಬೇಜಾರಾಯ್ತಾ ಇರ್ತದೆ. ಸದ್ಯ ನೀವೇನಾರು ನನಗೆ ಪಾರ್ಟ್ನರಾಗಿ ಸೇರಿಸ್ಕೊಬಿಟ್ಟು ನಾನು ಈ ಲೆವೆಲಿಗೆ ಬೆಳೆಸ್ಬಿಟ್ರೆ ನಮ್ಮ ಅಪ್ಪ ನನ್ನ ಹೆಂಡತಿ ಎಲ್ಲರೂ ನನ್ನ ಕಾಲು ಮುಂದೆ ಬಿದ್ದಿರ್ತಾರೆ. ನೀನು ಏನೇ ಹೇಳೋಣ, ನಾವು ನಾನು ನಿಮ್ಮಂಗೇನೇ ಸಂದಕ್ಕಾಗಬೇಕು ಅಷ್ಟೇನೇ. ನನ್ನ ಹೆಂಡ್ತಿಗೆ ಚೆನ್ನಾಗಿ ಉರಿಸ್ಬೇಕು ಕಣಣ್ಣ. ಹೆಂಗೆ ಉರಿಸ್ಬೇಕು ಅಂತ ಹೇಳಿದ್ರೆ ಅವಳೇ ಬಂದ್ಬಿಟ್ಟು ರೀ ಅಂತ ಹೇಳ್ಬಿಟ್ಟು ನಾನು ಹಿಂದೆ ಓಡಿ ಬರಬೇಕು. ಹಂಗೆ ಮಾಡಬೇಕು. ಅವಳು ಎಗ್ ರೈಸ್ ಅಂಗಡಿನ ಮುಚ್ಚೆ ಬಿಡಬೇಕು. ಹಂಗೆ ಮಾಡ್ಬೇಕಣ್ಣ. ಆಗ್ತದೆ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ಗಂಡ ನೋಡಿ ಇವಾಗ ಎಷ್ಟು ಸಂಪಾದನೆ ಮಾಡವನಿ ಅಂತ ಹೇಳಿ. ನೀನು ಸಂಪಾದನೆ ಮಾಡ್ತೀಯಾ, ತಲೆ ಕೆಡಿಸ್ಕೋಬೇಡ. ನೋಡಿ ಎಲ್ರಿಗೂ ಒಂದೊಂದು ರೂಮ್ ಐತೆ. ಈ ಮನೆಯಾಗೆ 5 ಬೆಡ್ರೂಮ್ ಇರೋದು, ಸರಿನಾ? ನೋಡಿ ನೀವಿಬ್ರಿಗೂ ನನ್ನ ಬೆಡ್ರೂಮ್ ಎಲ್ಲ ಒಂದೇ ಥರನೇ ಅವೇ ಬೆಡ್ರೂಮ್. ನಾವು ಒಂದೇ ಥರನೇ ಇಂಟೀರಿಯರ್ಸ್ ಎಲ್ಲ ಮಾಡ್ಸೋರು ನಮ್ಮ ಮನೆಗೆ. ಎಲ್ಲ ಒಂದೇ ಥರನೇ ಅವೇ. ನೀವು ಹೋಗ್ಬಿಟ್ಟು ನಿಮ್ಮ ರೂಮಾಗಿ ಇರೋರಂತೆ, ಸರಿನಾ? ಈಗ ಬಂದಿದ್ದೀರಾ ಎಲ್ಲರೂ ಹೊಸಿ ಸುಧಾರಿಸ್ಕೊಳ್ಳಿ. ಅಮ್ಮ ನೀನು ಅಷ್ಟೇನಿಯ. ಈ ಮನೆಯಾಗ ಏನು ಹಾಲಾಗಿ ಮನಿಕೋಬೇಕು, ನೆಲ್ದಾಗ ಮನಿಕೋಬೇಕು ಅಂತ ಏನಿಲ್ಲ. ಎಲ್ರಿಗೂ ಒಂದೇ ಥರ ಚೆನ್ನಾಗವು ರೂಮುಗಳು. ಹೋಗ್ಬಿಟ್ಟು ಆರಾಮಾಗಿ ನೀವು ರೆಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಇವತ್ತೇನು ಅಡುಗೆ ಮಾಡೋದು ಬೇಡ. ಇವತ್ತು ಎಲ್ಲರೂ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಬರೋನಿ. ಯಾಕಂದರೆ ಇವಾಗ ಬಂದಿದ್ದೀವಲ್ಲ, ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ, ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಆಮೇಕಿಂದ ನೋಡೋಣ, ಸರಿನೇ? ಹಂಗೆ ಮಾಡೋಣ. ಎಲ್ರೂ ಇವತ್ತು ಹೋಟ್ಲಿಗೆ ಹೋಗ್ಬಿಟ್ಟು, ಏನೋ ಮಗ ಚೆನ್ನಾಗಿರೋ ಹೋಟ್ಲು ಕರ್ಕೊಂಡು ಹೋಗ್ತೀನಪ್ಪ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸೂಪರ್ ಆಗಿರ್ತದೆ. ನೋಡಿ ಕಳ್ದೋಗ್ಬಿಡ್ಬೇಕು ನೀನು, ಹಂಗಿರ್ತದೆ. ಕರ್ಕೊಂಡು ಹೋಗ್ತೀನಿ ಆರಾಮಾಗಿ. ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬರೋಣ. ಈಗ ಎಲ್ಲರೂ ನಿಮ್ಮ ಬೆಡ್ರೂಮ್ಗೆ ಹೋಗ್ರಿ. ಇಲ್ಲೇ ಅವೇ ನೋಡ್ರಿ ಎಲ್ಲ ಅಕ್ಕಪಕ್ಕನೇ. ಆರಾಮಾಗಿ ಹೋಗ್ಬಿಟ್ಟು ರೆಸ್ಟ್ ಮಾಡಿ. ಅತ್ತೆ ನೀವು ಅಷ್ಟೇನಿಯ ಖುಷಿಯಾಗಿ ರೆಸ್ಟ್ ಮಾಡಿ. ಅಳಿ ಅಂದ್ರೆ ನೀವು ದೇವ್ರು, ಅಳಿ ಅಂದ್ರೆ ದೇವ್ರು. ಅಯ್ಯೋ, ಮೂರಾಗ ನನ್ನ ನಿಮ್ಮ ಬಗ್ಗೆ ಏನೇನೋ ಹೇಳ್ಕೊಟ್ರು. ಎಲ್ಲ ಮಾರಿಸ್ಬಿಟ್ಟು ಮಜಾ ಮಾಡ್ಬಿಡ್ತಾನೆ ಹಂಗೆ ಹಿಂಗೆ ಅಂತ. ಆದರೆ ಏನೂ ಇಲ್ಲ, ನಿಮ್ಮಂಥ ಒಳ್ಳೆಯವ್ರಂತ ಹುಡಿಕೊಂಡು ಹೋದ್ರೆ ಸಿಗೋಕ್ಕಿಲ್ಲ ಅಳಿ ಅಂದರೆ. ಭಾಳ ಖುಷಿ ಆಗ್ತಾಯ್ತು ನನಗಂತೂ. ಆಯ್ತು ಅಳಿ ಅಂದರೆ ನೀವು ಹೆಂಗೆ ಹೇಳ್ತಿರೋ ಹಂಗೇನೇ ಆಗಲಿ. ನೀವು ಹೇಳ್ದಂಗೆ ಆಗಲಿ. ನಾನು ಎಲ್ರಿಗೂ ಉರಿಸ್ತೀನಿ. ಫೋನ್ ಮಾಡ್ಬಿಟ್ಟು ನಮ್ಮ ಊರಾಗೇನು ಕಡಿಮೆನಾ ಆಡ್ಕೊಂಡಿದ್ರಲ್ಲ, ನನ್ನ ಉರಿಸ್ತೀನಿ.
ಹಾ ಸರಿ ಸರಿ ಅತ್ತೆ ನೀವು ಹೋಗಿ ರೂಮ್ಗೆ ಹೋಗಿ. ನೀನು ಹೋಗೋ ರೂಮು ನಿನ್ನ ಮೇಲ್ಗಡೆಗೆ ಹೋಗು, ಮೇಲ್ಗಡೆ ಚೆನ್ನಾಗೈತೆ ರೂಮು. ಅದೇ ನೀವು ಕೆಳಗಡೆ ರೂಮ್ಗೆ ನೀವು ಹೋಗಿ, ನಿಮಗೆ ಪಾಪ ಹತ್ತಿ ಇಳಿಯೋಕೆ ಕಷ್ಟ ಆಗ್ಬೋದೇನೋ. ಮೇಲ್ಗಡೆ ರೂಮ್ಗೆ ಹೋದ್ರೆ ನೀವು ಕೆಳಗಡೆ ರೂಮ್ಗೆ ಹೋಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವ್ನು ಮೇಲ್ಗಡೆಗೆ ಹೋಯ್ತಾನೆ, ಹತ್ತಿ ಹತ್ತಿ ಇಳಿಬೇಕಲ್ವಾ, ಕಷ್ಟ ಆಯ್ತದೆ. ಆರಾಮಾಗಿ ಹೋಗಿ ರೆಸ್ಟ್ ಮಾಡೋಗಿ. ಓ ಆಯ್ತು ರೀ. ನಂಗೆ ಯೋಸ್ ಖುಷಿ ಆಯ್ತಾಯ್ತು ಗೊತ್ತೇನ್ರಿ. ನನಗೆ ದೇವ್ರಣೆಗೂ ಬೊಲ್ ಖುಷಿ ಆಯ್ತಾಯ್ತ್ರಿ ನನಗಂತೂ. ಇದೇನು ಕನ್ಸೋ ನನ್ಸೋ ಒಂದು ಗೊತ್ತಾಯ್ತಿಲ್ಲ ರೀ ನನಗಂತೂ. ಎಂತ ಖುಷಿ ಆಯ್ತಾಯ್ತು ಗೊತ್ತಾ ನನಗೆ. ಅಪ್ಪ ದೇವ್ರೆ, ಕೊನೆಗೂ ನಮ್ಮ ಅಮ್ಮ ಎಲ್ಲರೂ ಬಂದ್ಬಿಟ್ಟು ನಮ್ಮನ್ನು ಹೊಗಳಂಗೆ ಹೋಗ್ಬಿಡ್ತಲ್ರಿ. ರೀ ಈ ಮನೆಗೆ ಅಷ್ಟೊಂದು ಬಾಡಿಗೆ ಕೊಡ್ತಿದ್ದೀರಲ್ರಿ, 50,000 ರೂಪಾಯಿ ಬಾಡಿಗೆ ತಿಂಗ್ಳಿಗೆ. 50,000 ರೂಪಾಯಿ ಹೆಂಗ್ರಿ ಕೊಟ್ಟೋ ತಿಂಗ್ಳಿಗೆ ಬಾಡಿಗೆಯಾ? ನೋಡು, ಕಷ್ಟಪಟ್ಟರೆ 50,000 ರೂಪಾಯಿ ಲೆಕ್ಕನೇ ಅಲ್ಲ. 50,000 ರೂಪಾಯಿ ಬಾಡಿಗೆನ ಇದೆಲ್ಲ ಯಾವ ಲೆಕ್ಕ ತಿಂಗ್ಳಿಗೆ? ಇನ್ನೂ ಕಷ್ಟಪಟ್ಟು ದುಡಿದ್ರೆ ಇನ್ನೂ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ನಿಮ್ಮ ಅಮ್ಮವರೆಲ್ಲನೂ ಇರ್ತಾರೆ, ಅವ್ರಿಗೆಲ್ಲ ಎಂತೆಂಥ ಮನೆಗೂ ಇರಿಸ್ಬಿಡೋಕ್ಕಾಯ್ತದ? ನೋಡು, 50,000 ರೂಪಾಯಿ ಆದರೂ ಪರವಾಗಿಲ್ಲ, ಇಂಥ ಮನೆಗೆ ಇದ್ರೆ ನಿನ್ನ ಬೆಲೆ. ಆದ್ರೂ 50,000 ರೂಪಾಯಿ ಅಂದರೆ ಕಷ್ಟ. ಇದೇ ಮನೆಯ ತಗೋತೀರಾ ಏನು ಮಾಡ್ತೀರಾ ರೀ? ಅಮ್ಮಂಗೆಲ್ಲ ಹೇಳ್ತಿದ್ರೆ ಇದೇ ಮನೆಯೇ ತಗೋಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ತಗೊಳ್ಳೋಣ ಸುಮ್ಮನಿರು, ಇದೇ ಮನೆಯ ತಗೊಳ್ಳೋಣ. ಓನರ್ ಹತ್ರ ಮಾತಾಡೋಣ. ಅಯ್ಯಪ್ಪ ಶಾನೆ ಹೇಳ್ತಾನೆ 3 ಕೋಟಿ ಹಂಗೆ ಹೇಳ್ತಾನೆ. ನೋಡು, ಈ ಸಲ ಒಂದು ಡೀಲ್ ಮಾಡ್ತಾ ಇದ್ದೀನಿ. ಆ ಡೀಲಾಗೆ ಏನೋ ಸಕ್ಸಸ್ ಆಗೋಗ್ಬಿಟ್ರಂತೂ ಈ ಮನೆಯನ್ನು ನಾವೇ ತಗೋಬೋದು. ನಿಮ್ಮ ಅಮ್ಮವ್ರಿಗೆಲ್ಲ ನಮ್ಮ ಕಷ್ಟ ಅದು ಇದೆಲ್ಲ ಏನೂ ಗೊತ್ತಾಗೋದು ಬೇಡ. ಅವ್ರ ಪಾಡ್ಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವೇನೋ ಮಾಡೋಣ. ನೋಡು, ಇನ್ನೊಂದು 3 ದಿನದಾಗೆ ನಮ್ಮ ಹೊಸ ಎಸ್ಟಿಮೇಟ್ ರೆಡಿ ಆಯ್ತಾ ಇದೆ. ನೋಡೋಣ, ಈ ಸಲ ಸಕ್ಸಸ್ ಆಯಿತು ಅಂದರೆ ಈ ಮನೆ ನಮ್ಮದೇನೇನೆ. ಹ್ಞೂ ಅಷ್ಟೇ. ನಾವಂತೂ ಈ ಮನೆಯ ಕೊಂಡ್ಕೊಂಡೇ ಬಿಡಬೇಕು. 50,000 ಯಾರೇ ಬಾಡಿಗೆ ಕೊಡ್ತಾರೆ, ಅದ್ರ ಬದಲು ಸ್ವಂತ ಮನೆ ಮಾಡ್ಕೊಬಿಡ್ಬೇಕು ಅನ್ನೋದೇ ನನ್ನ ಆಸೆ. ಸಖತ್ತಾಗಿರ್ತದ್ರಿ ಈ ಮನೆ ಅಂತೂ. ಸೂಪರಾಗೈತೆ. 4-5 ಬೆಡ್ರೂಮ್, ಹಾಲು, ಯಪ್ಪ ಎಲ್ಲ ಸಖತ್ತಾಗೈತೆ ರೀ. 50,000 ರೂಪಾಯಿಗೆ ಕಡಿಮೆನೇ ಆಯ್ತು ಈ ಮನೆಗೆ ಬಾಡಿಗೆ ಅಲ್ವೇನ್ರಿ? ಇದು ಬೆಂಗಳೂರಿಂದ ಹೊಸ ಈ ಕಡೆ ಐತಲ್ಲ, ಅದಕ್ಕೆ ನನಗೆ ನೀನು ಹೋಗು. ನೀನು ಹೋಗಿ ನೀನು ಪ್ರೆಸ್ ಆಗಿ ಹೋಗು. ಮಗನ ಮಲಗಿಸ್ಬಿಟ್ಟು ಸುಧಾರಿಸ್ಕ. ನಾನು ಫೋನ್ ಹಾಕ್ಬಿಟ್ಟು ಬರ್ತೀನಿ ನಮ್ಮ ಪಾರ್ಟ್ನರ್ಗೆ. ಸರಿ ರೀ ಆಯಿತು. ಏನೇ ಮಾಡಿ ಹುಷಾರಾಗಿ ಮಾಡಿ ಸರಿನಾ ಬಿಸ್ನೆಸ್ಸಾ? ಆಮೇಲೆ ಲಾಸ್ ಗೀಸ್ ಮಾಡ್ಕೊಂಡು ಮತ್ತೆ ಊರ ಕಡೆಗೆ ಹೋಗ್ಬಿಟ್ರೆ ಮರುವದಿರಕ್ಕಿಲ್ಲ ರೀ. ನಮ್ಮಮ್ಮ ನಾವು ಎಲ್ಲರೂ ಇವಾಗ ಎಂತ ಸಣ್ಣಕ್ಕಿದ್ದೀವಿ. ಆಮೇಲೆ ನಮ್ಮ ಅಮ್ಮ ಎಲ್ಲರೂ ಬೇಜಾರು ಮಾಡ್ಕೊಬಿಡ್ತಾರೆ ಅಷ್ಟೇ. ನೀವು ಮಾತಾಡ್ಕೊಳ್ಳಿ. ನಾನು ಪಾಪನಿಗೆ ಕರ್ಕೊಂಡೋಗ್ಬಿಟ್ಟು ಏನಾರು ತಿನ್ನಿಸ್ಬಿಟ್ಟು ಹೊತ್ತು ಮನೆ ಕತ್ತೀವಿ. ಸರಿ ಸರಿ ಆಯಿತು. ಅಯ್ಯೋ ದೇವ್ರೆ, ಕರ್ಕೊಂಬಂದೆ. ಇವಾಗೆಲ್ಲ ಮೇಂಟೈನ್ ಮಾಡಬೇಕಲ್ಲಪ್ಪ. ತಿಂಗ್ಳಿಗೆ 1,00,000 ಅಂತೂ ಬೇಕು ಇವಾಗ. ಈಗ ಮೇಂಟೈನ್ ಮಾಡಬೇಕು ಅಂದರೆ ನಮ್ಮ ಅತ್ತೆ ದುಡ್ಡು ಹೆಂಗೋ ಐತೆ. ನಮ್ಮ ಅತ್ತೆ ದುಡ್ಡು 20 ಲಕ್ಷ ಅನ್ಕ. 22.5 ಇದ್ದಿದ್ದೆಲ್ಲ ಖರ್ಚಾಗೈತೆ. 20 ಲಕ್ಷದಾಗೆ ಆರಾಮಾಗಿ ಇನ್ನೂ ಒಂದು ವರ್ಷದ ತನಕ ಜೀವನ ಮಾಡ್ಬೋದು. ಅಷ್ಟರೊಳಗಡೆ ಈ ಮನೆ ಕೊಂಡ್ಕೊಳ್ಳೋದ ಮಾಡೋದ ಯೋಚನೆ ಮಾಡಬೇಕು. ನಾವು ಬಿಸ್ನೆಸ್ ಮಾಡಿಬಿಟ್ಟು ಹೆಂಗೋ ಒಳ್ಳೆ ಸಂಪಾದನೆ ಮಾಡ್ಬಿಟ್ರಂತೂ ಟಾಪ್ ಲೆವೆಲ್ಗೆ ಹೋಗ್ಬಿಡ್ತೀವಿ ನಾವಂತೂ. ನೋಡೋಣ ಇರು, ಏನಾರ ಒಂದು ಮಾಡೋಣ. ಹಲೋ ಹಲೋ ಪಾರ್ಟ್ನರ್, ನಾನು ಅದೇ ಹೇಳಿದ್ದಲ್ಲ, ಬಂದೆ ಬೆಂಗಳೂರಿಗೆ. ಯಾವಾಗ ಪ್ಲ್ಯಾನ್ ಮಾಡೋದು ಅಂತ? ಹಾಂ, ಹೌದಾ? ಹ್ಞೂ ಸರಿ ಸರಿ ಆಯಿತು. ಇಲ್ಲ ಕರ್ಕೊಂಬಿಟ್ಟು ಬಂದಿದ್ದೀನಿ ಒಬ್ಬನ್ನ. ಬಂದವನೇ ಒಬ್ಬ. ಹ್ಞೂ ಅವನೇ ಬಂದವನೇ. ಕರ್ಕೊಂಡು ಬಂದಿದ್ದೀನಿ ಹೇಳು. ಅವನಿಗೆಲ್ಲ ಹೇಳಿದ್ದೀನಿ. ಅಂದರೆ ಈ ಥರ ಅಂತ ಗೊತ್ತಿಲ್ಲ, ಬೇರೆ ಥರ ಎಲ್ಲ ಹೇಳಿದ್ದೀನಿ. ಹಾಂ ಅದೇ ಮಾತಾಡಿದ್ದೀನಿ ಎಲ್ಲನೂ. ನೋಡೋಣ, ಕರ್ಕೊಂಡ್ಬಿಟ್ಟು ಬರ್ತೀನಿ. ಎಲ್ಲ ನಾವು ಒಂದು ಹತ್ರ ಕುತ್ಕೊಂಡು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಹ್ಞೂ 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 ಆಯ್ತು ಮಾತಾಡೋಣ. ಬಂದಿದ್ದೀನಲ್ಲ ಬೆಂಗ್ಳೂರಿಗೆ, ಅದಕ್ಕೆ ಫೋನ್ ಹಾಕಿದ್ದು ನಿನಗೆ. ಈಗ ಬೆಂಗಳೂರಾಗಿ ಇವ್ನಿ ಅಂತ ಹೇಳ್ಬಿಟ್ಟು. ಹ್ಞೂ ಅದೇ ಮಾಮೂಲಿ ಬಾಡಿಗೆ ಮನೆಗೆ ಇದ್ದೀನಿ. ಅದೇ 50,000 ರೂಪಾಯಿದು. ನೀನು? ಹ್ಞೂ ಸರಿ ಆಯ್ತು ಬಿಡು, ಸಂಜೆ ಸಿಗೋಣ. ಸರಿ ಸರಿ ಮಡಗ್ಲಾ? ಹ್ಞೂ ಸರಿ ಸರಿ, ಫೋನ್ ಹಾಕ್ಸಿ ಮಾತಾಡೋದು ಬೇಡ. ಸರಿ, ಮಾಮೂಲಿ ನಮ್ಮ ಅಡ್ಡಕ್ಕೆ ಬಂದ್ಬಿಡು. ನಾವು ಅಲ್ಲಿ ಇರ್ತೀವಲ್ಲ, ಅಲ್ಲಿಗೆ ನೀ ಬಂದ್ಬಿಡು, ಎಲ್ಲ ಸರೋಯ್ತದೆ. ಅಲ್ಲಿಗೆ ಬಾ. ಹ್ಞೂ ಅಲ್ಲೇ. ಹ್ಞೂ ಸರಿ, ಅಲ್ಲಿಗೆ ಬಂದ್ಬಿಡು, ನಾನು ಬರ್ತೀನಿ. ಹಾಂ ಸರಿ. ಅಯ್ಯೋ ಇದೇನು ಒಂದು ಬೆಡ್ರೂಮ್ ಏನೇನಿಯ ಇಷ್ಟು ದೊಡ್ಡದಾಗೈತಲ್ಲ. ಇದು ಏನಾರ ಬೆಡ್ರೂಮ್ ಅಂತಾರ? ನಮ್ಮ ಹಳ್ಳಿ ಕಡೆ ಮನೆನೇನಿಯ ಮಾಡ್ಬಿಟ್ಟಿರೋರು. ಇಂಥವೇ 4-5 ಬೆಡ್ರೂಮ್ ಅವ್ವ. ಅಯ್ಯೋ ಶಿವನೇ, ಯಪ್ಪ ಹೆಂಗೈತೆ. ನಾನೇನಾರ ಇಂಥ ಮನೆಯ ತಗೊಬಿಟ್ರೆ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲರೂ ನಾನೊಂದು ದೇವರು ಅಂತ ಪೂಜೆನೇ ಮಾಡ್ಬಿಡ್ತಾರೆ ಅನ್ನಿಸ್ತದೆ. ಎಷ್ಟು ಚೆನ್ನಾಗೈತೆ ಬೆಡ್ರೂಮ್ ಏನೇನಿಯ. ಸೂಪರ್ ಆಗೈತಲ್ಲ ಈ ಬೆಡ್ರೂಮ್ ಏನೇನಿಯ. ವಾ ಸೂಪರ್ ಆಗೈತೆ. ಈ ಬೆಡ್ ನೋಡಿ ಎಷ್ಟು ಕೆಳಗಡಿಕೈತೆ. ಇದೆಲ್ಲ ಮಂಚನೇ ಎಲ್ಲ ಫುಲ್ಲು ಬೆಡ್ಡೆ ಅನ್ನಿಸ್ತದೆ. ಅಬ್ಬಬ್ಬಬ್ಬಬ್ಬ, ಎಲ್ಲ ರೂಮು ಹಿಂಗೆ ಹೋಗಂತಲ್ವಾ. ಸೂಪರ್ ಆಗೈತೆ, ಸೂಪರು. ಅಯ್ಯೋ, ಈ ರೂಮು ನನ್ನ ರೂಮ್ ಥರನೇ ಐತೆ. ನಿಮ್ಮ ರೂಮು ಹಿಂಗೆ ಆಯ್ತಾ? ಹ್ಞೂ ಹಿಂಗೆ ಸೇಮ್ ಹಿಂಗೇನೆ ಇರೋದು. ಎಲ್ಲ ಒಂದೇ ಥರ ಒಂಥ ರೂಮ್ಗಳು. ನಾನು ಅದಕ್ಕೆ ಹೆಂಗೈತೆ ರೂಮ್ ನೋಡ್ಕೊಂಡು ಹೋಗನಿ ಅಂತ ಬಂದೆ. ನನ್ನ ಮಗಳ ರೂಮು ಹಿಂಗೆ ಐತೆ, ನಮ್ಮ ರೂಮು ಹಿಂಗೆ ಐತೆ. ಸೂಪರ್ ಆಗೈತೆ. ಎಲ್ಲ ರೂಮು ಒಂದೇ ಥರನೇ ಕಾಣಿಸ್ತಾವಲ್ಲ. ಯಾವ ರೂಮಾಗಿದ್ದೀವಿ ಅಂತಲೇ ಗೊತ್ತಾಗಲ್ಲ. ನಿನ್ನ ರೂಮಿಗೆ ನಾನು ಬಂದ್ಬಿಟ್ಟು ಮನೆ ಕಂಡ್ರೆ ಗೊತ್ತಾಗಲ್ಲ. ಯಾವುದೋ ನಂದೇ ಅನ್ನಿಸ್ತದೆ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಂಗೆ ಕಟ್ಬಿಟ್ಟವ್ರೆ. ಯಾರೋ ಬೇಕು ಅಂತಾರೆ, ನೀ ಹೆಂಗೆ ಕೊಟ್ಟವ್ರೆ ಅಂತ ಅನ್ನಿಸ್ತದೆ. ಹ್ಞೂ
ಏನನಪ್ಪ ನನ್ನ ಮಗಳು ಒಳಿಯನ್ ದಯೆಯಿಂದ ನಾನು ಇಂಥ ಮನೆಗೆ ಬಂದಂಗಾಯ್ತು. ನೀನು ಸಂಡಾಕ್ ತುಡಿ ನಿಮ್ಮ ಅಮ್ಮ ಸುಮಿನೂ ಕರ್ಕೊಬಿಟ್ಟು ಬಂದು ಇಂಥದೇ ಒಂದು ಮನೆ ಮಾಡ್ಬಿಟ್ಟು ಇಕ್ಕಣಿಮಂತೆ. ಸುಮಿಗೆ ಹೇಳಿ ಎಲ್ಲನೂ ಹೆಂಗೈತೆ ಮನೆ ಸೂಪರ್ ಆಗೈತೆ ಅಂತ ವಿಡಿಯೋ ಮಾಡ್ಬಿಟ್ಟು ತೋರಿಸಿ ಎಲ್ಲನೂ ಹೆಂಗೈತೆ ಅಂತ ಹೇಳ್ಬಿಟ್ಟು ಸರಿನೇ ನಿಮ್ಮ ಅಮ್ಮಂಗೂ ಗೊತ್ತಾಗ್ಲಿ. ಹಾಗೇನೇ ನಿಮ್ಮ ಅಮ್ಮಂಗೂ ಹೇಳಿ ನಾನು ಸಪೋರ್ಟ್ ಮಾಡ್ತಿದ್ದೀನಿ ನಿನಗೆ ಅಂತ. ನೀನು ಇಂಥದೇ ಒಂದು ಮನೆ ತಗೊಂಡು ನೀನು ನಿಮ್ಮ ಅಮ್ಮ ಇಬ್ರು ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆಯೇ ಕೊಂಡ್ಕೊಬಿಟ್ಟು ಇಬ್ರು ಇಲ್ಲೇ ಇದ್ಬಿಡೋಣ ಸರಿನೇ. ಅಯ್ಯೋ ಎಲ್ಲ ನಿಮ್ಮ ಆಶೀರ್ವಾದ ಆಂಟಿ, ಎಲ್ಲ ನಿಮ್ಮ ಆಶೀರ್ವಾದ. ಹೆಂಗೋನು ನಿಮ್ಮ ಆಶೀರ್ವಾದದಿಂದ ಎಲ್ಲನೂ ಸರೋಗ್ಬಿಟ್ರೆ ನನಗೆ ಅಷ್ಟೇನೇ ಸಾಕು. ನಾನು ಇದೇ ದಿನಕ್ಕೋಸ್ಕರ ಕಾಯ್ಕೊಂಡಿವ್ನಿ. ದಯವಿಟ್ಟು ಆ ದೇವ್ರ ದಯೆಯಿಂದನೇ ಆದಷ್ಟು ಬೇಗ ನಾನು ಒಳ್ಳೆ ಮನೆ ತಗೊಂಡು ಕಾರ್ ತಗೊಂಡ್ಬಿಟ್ಟು ನನ್ನ ಎಂಟ್ರ ಮುಂದೆ ಹೋಗಂಗಾಗ್ಬಿಟ್ರೆ ಸಾಕು. ಆರಾಮಾಗಿ ಸೆಟ್ಲಾಗಿ ಹೋಗ್ಬಿಡ್ತೀವಿ. ನಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಎಲ್ಲ ಇಸ್ಯನ್ವೇ ಹೇಳ್ತೀನಿ ಆಂಟಿ. ಹೇಳು ಹೇಳು, ನಾನು ಊರವ್ರಿಗೆಲ್ಲನೂ ಹೇಳೋದೈತೆ ಓಸಿ. ನಾನು ಊರವ್ರಿಗೆಲ್ಲ ಸರಿಯಾಗಿ ಹೇಳ್ಬಿಟ್ಟು ಉರಿಸ್ತೀನಿ. ಹ್ಞೂ, ಉರ್ಸಿ ನಾನು ಉರಿಸ್ತೀನಿ. ಹ್ಞೂ ಸರಿ ಸರಿ.